ರಕ್ತದ ಕಣ ಕಣ ಕುದಿಯುತ್ತಿದೆ, ರಕ್ತದ ಕಣ ಕಣ ಕುದಿಯುತ್ತಿದೆ, ರಕ್ತದ ಕಣ ಕಣ ಕುದಿಯುತ್ತಿದೆ. ಸನಾತನ ಹಿಂದೂ ಧರ್ಮ ಕಿ, ಸನಾತನ ಹಿಂದೂ ಧರ್ಮ ಕಿ, ಭಾರತ್ ಮಾತಾ ಕಿ, ಗೋ ಮಾತಾ ಕಿ, ಪ್ರಭು ಶ್ರೀ ರಾಮಚಂದ್ರ महाराज की, सीता माता की. ಗೋ ಕಳ್ಳ ಸಾಗಣೆ ಮಾಡುತ್ತಿದ್ದ ವಾಹನವನ್ನು ತಡೆದ 5 ಗೋ ರಕ್ಷಕರ ಮೇಲೆ ಹಲ್ಲೆ ನಡೆಸಿದ ಕಾರಣ ಇಂದು ತಿಪಟೂರಿನಲ್ಲಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು. ಶ್ರೀರಾಮ ಸೇನೆ, ಬಜರಂಗದಳ, ಬಿಜೆಪಿ ಹಾಗೂ ಹಿಂದೂ ಮುಖಂಡರುಗಳು ಮಾತನಾಡಿ, ನಗರಸಭೆ ಆಯುಕ್ತರು ಈ ಕೂಡಲೇ ಅನಧಿಕೃತ ಕಸಾಯಿಖಾನೆಗಳನ್ನು ಬಂದ್ ಮಾಡಿಸಬೇಕು, ಇಲ್ಲವಾದರೆ ಹಿಂದೂಗಳು ಶಾಂತಿ ಕಳೆದುಕೊಂಡು ಹೋರಾಡಲು ಬೀದಿಗಿಳಿದರೆ ಜಿಹಾದಿಗಳ ಧ್ವಂಸ ಖಂಡಿತ ಎಂದು ಆಕ್ರೋಶ ಹೊರಹಾಕಿದರು. ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಎಲ್ರಿಗೂ ಕ್ಲಿಯರ್ ಆಗಿ ಗೊತ್ತಾಗಿದೆ. ನಾವು ನಮ್ಮ ತಾಯಿ ರಕ್ಷಣೆನ ಮಾಡ್ಕೊಳ್ಳೋಕೆ ರೋಡ್ಗಿಳಿದು ಈ ರೀತಿ ಪ್ರತಿಭಟನೆ ಮಾಡಬೇಕಾಗಿದೆ. ತಾಯಿ ಅಂದ್ರೆ ಏನು? ತಾಯಿ ಎಲ್ಲ ಕಷ್ಟಗಳ ಭಾವನೆಗಳಿಗೆ ಸ್ಪಂದಿಸೋಳು. ತಾಯಿ ನಮ್ಗೆ ಎಲ್ಲಾ ರೀತಿ ಧೈರ್ಯ ಹೇಳೋಳು. ನಮ್ಗೆ ನಮ್ ಹೆತ್ತ ತಾಯಿ ಹೇಗೋ ಹಾಗೆ ಗೋಮಾತೆನೂ ಅಲ್ವಾ. ಗೋಮಾತೆನ ಕಾಪಾಡಲಿಲ್ಲ ಅಂತಂದ್ರೆ ಈ ದೇಶ ಉಳಿಯೋದೇ ಇಲ್ಲ, ಈ ದೇಶಕ್ಕೆ ಉಳಿಯಲ್ವೇ ಇಲ್ಲ. ಯಾಕೆ ಅಂತ ಕೇಳಿ ಹೇಳೋಣ. ನೀವು 9 ತಿಂಗಳು ತಾಯಿ ಹಾಲು ಕುಡಿದಿರ್ತೀರಾ, ಇನ್ ಸಾಯೋ ತನಕ ಗೋಮಾತೆ ಹಾಲನ್ನ ಕುಡಿತೀರಾ. ತಾಯಿ ಹೇಗೆ ಕಾಪಾಡ್ತಾಳೆ, ಗೋಮಾತೆಯನ್ನು ಹಂಗೆ ಕಾಪಾಡ್ತಾಳೆ. ಗೋಮಾತೆಯಲ್ಲಿ ಗಂಜಲದಲ್ಲಿ ಔಷಧಿ ಕಂಡುಹಿಡಿದಿದ್ದಾರೆ, ಬೆರಣಿಲಿ ಔಷಧಿ ಕಂಡುಹಿಡಿದಿದ್ದಾರೆ. ಅದೇ ರೀತಿ ನಾಟಿ ಹಾಲಲ್ಲೂ ಔಷಧಿ ಇದೆ. ಕಾಪಾಡೋದು ನಮ್ದೇ ತಾನೇ ಜವಾಬ್ದಾರಿ. ಯುವಕರು ಇಲ್ಲೆಲ್ಲ ಸೇರಿದ್ದೀರಾ, ಕಾಪಾಡೋದು ನಮ್ದೇ ತಾನೇ ಜವಾಬ್ದಾರಿ. ಮತ್ತೆ ಕಾಪಾಡ್ತಾ ಇದೀವಿ, ಇದೇ ರೀತಿ ಹೋರಾಡಲೇಬೇಕು. ನೋಡಿ, ಇದೇ ಕಮಿಷನರ್ ಇದ್ದಾರೆ, ಅವ್ರ ಹೆಸರು ವಿಶ್ವೇಶ್ವರಯ್ಯ ಅಂತ. ಪಾಪ ಅವಾಗಿನ ವಿಶ್ವೇಶ್ವರಯ್ಯನವರು ನಮ್ಮ ರೈತರನ್ನ ಉದ್ಧಾರ ಮಾಡ್ಲಿಕ್ಕೆ ಡ್ಯಾಮ್ಗಳನ್ನ ಕಟ್ಟಿದ್ರು. ಈ ವಿಶ್ವೇಶ್ವರಯ್ಯ ನಮ್ಮ ಹಿಂದೂಗಳನ್ನ ರೋಡಲ್ಲಿ ಕೂರಿಸಿ ತಾನೇನ್ ಲಾಭ ಮಾಡ್ಕೋಬೇಕೋ ಮಾಡ್ಕೊಂತಾನೆ, ಕಸಾಯಿಖಾನೆಗಳಿಗೆ ಪರ್ಮಿಷನ್ ಕೊಟ್ಟು. ಯಾಕೆ? ಅವನು ಒಬ್ಬ ಹಿಂದೂ ಅಲ್ವಾ? ಇದ್ರ ವಿರುದ್ಧ ನಾವೆಲ್ಲ ವಾಯ್ಸೆತ್ತಬೇಕು. ಕಸಾಯಿಖಾನೆಗಳ ಲೈಸೆನ್ಸ್ ನ ಇವರು ಪ್ರದರ್ಶನಕ್ಕೆ ಇಡಬೇಕು. ಏನು ಸರ್ಕಾರದ ಲೈಸೆನ್ಸ್ ಅಂದ್ರೆ ಜನ ಕೇಳಬಾರ್ದು ಅಂತ ಏನಾರ ಇದೆ ಇಲ್ಲಿ? ಖಂಡಿತ ಈ ಸರ್ಕಾರ ಬಂದಿರುವಂತಹ ಮೊದಲನೇದಾಗಿ ಎಲ್ಲ ಹಿಂದೂ ಬಂಧುಗಳಿಗೆ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇನೆ. ಯಾಕಂತ ಕೇಳಿದ್ರೆ, ಇತ್ತೀಚಿನ 2-3 ದಿವಸಗಳ ಹಿಂದೆ ಏನು ಗೋಹತ್ಯೆಯ ನಡೀತಾ ಇರಬೇಕಾದ್ರೆ ಆ ಗೋಹತ್ಯೆಯನ್ನ ನಿಲ್ಲಿಸುವಂತಹ ಕಾರ್ಯದಲ್ಲಿ ನಮ್ಮ ಏನು ಕಾರ್ಯಕರ್ತರು ಹೋರಾಟಗಳನ್ನು ಮಾಡಿ ತಡೆಯುವಂತ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರು ಜಿಹಾದಿಗಳಿದ್ದಾರೆ ಅವರ ಮೇಲೆ ಆಕ್ರಮಣಗಳಾಗುತ್ತೆ. ಅನಂತರ ಕೇವಲ ಹಿಂದೂಗಳ ಶ್ರದ್ಧೆಗೆ ಪೆಟ್ಟು ಬೀಳುತ್ತೆ. ಹಿಂದೂಗಳ ಶ್ರದ್ಧೆಯನ್ನ, ಗೋವಿಯನ್ನ ಇವತ್ತು ಹತ್ಯೆ ಮಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಅದನ್ನ ನಿಲ್ಲಿಸಬೇಕೆನ್ನುವಂತ ಏಕೈಕ ಉದ್ದೇಶದಿಂದ ಏನಿವತ್ತು ನಮ್ಮ ಕಾರ್ಯಕರ್ತರು ಅಲ್ಲಿಗೆ ಹೋಗಿದ್ರು, ಅವರ ಮೇಲೆ ಆಕ್ರಮಣಗಳಾಗುತ್ತೆ. ಆನಂತರ ಯಾವ ರೀತಿಯ ಪ್ರತಿಕ್ರಿಯೆಗಳು ಸಮಾಜದಲ್ಲಿ ಬರುತ್ತೆ ಅಂತ
ಅಂದ್ರೆ ಇವತ್ತು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಯಾಕೆ ತಿಳಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ತಿಪಟೂರಿನ ಹಿಂದೂ ಸಮಾಜಕ್ಕೆ ಈ ರೀತಿಯ ಘಟನೆಗಳು ಇವತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ, ಕೆಲವು ಭಾಗಗಳಲ್ಲಿ ಆಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ನಾಗಮಂಗಲದಲ್ಲಿ ಶಿವಾಜಿ ಜಯಂತಿಯ ಪ್ರತಿಭಟನಾ ಶಿವಾಜಿ ಜಯಂತಿಯ ಮೆರವಣಿಗೆ ನಡೀತಾ ಇತ್ತು. ಅದರ ಮೇಲೆ ಚಪ್ಪಲಿಯನ್ನು ಎಸೆದ್ರು. 2 ದಿವಸ ಅಲ್ಲಿ ಯಾವ ರೀತಿಯಾಗಿ ಹಿಂದೂಗಳು ತಮ್ಮ ಪ್ರತಿಕ್ರಿಯೆಗಳನ್ನು ಕೊಟ್ಟರು ಅಂತ. ನಾಗಮಂಗಲದಲ್ಲಿ ಪೊಲೀಸರನ್ನ ಎದುರುಗಡೆನೆ ಅಂಗಡಿ ಮುಂಗಟ್ಟುಗಳನ್ನ ಭಸ್ಮ ಮಾಡಿದ್ರು ಜಿಹಾದಿಗಳು. ಆವಾಗ ನಮ್ಮ ಹಿಂದೂ ಸಮಾಜ ಯಾವ ರೀತಿಯಾಗಿ ಅಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿತು. ಅದೇ ರೀತಿಯಾಗಿ ಇವತ್ತು ತಿಪಟೂರಿನಲ್ಲಿ ಹಿಂದೂಗಳು ಇವತ್ತು ನಾವಿದ್ದೇವೆ, ನಮಗಿರುವಂತಹ ಒಂದು ದೇಶದಲ್ಲಿ ನಾವು ಸ್ವಾಭಿಮಾನದಿಂದ ಬದುಕುತ್ತೇವೆ. ನಮ್ಮ ಶ್ರದ್ಧೆಗೆ ಎಲ್ಲಾದ್ರೂ ಪೆಟ್ಟು ಬಿದ್ರೆ, ನನ್ನ ಗೋಮಾತೆಗೆ ಎಲ್ಲಾದ್ರೂ ಅದನ್ನ ಹತ್ಯೆ ಮಾಡುವಂತದ್ದು ಆದ್ರೆ ಅದನ್ನು ತಡೆದು ನಿಲ್ಲಿಸುವಂತಹ, ಅದಕ್ಕೆ ಪ್ರತಿಭಟಿಸುವಂತಹ, ಸಂವಿಧಾನವಾಗಿ ತಡೆದು ನಿಲ್ಲಿಸಿ ಅದನ್ನ ಪೊಲೀಸ್ಗೆ ಒಪ್ಪಿಸುವಂತಹ ಕೆಲಸವನ್ನ ನಾನು ಮಾಡ್ತೇನೆ ಎನ್ನುವಂಥದ್ದನ್ನ ಯಾವಾಗ ನಮ್ಮ ಬಜರಂಗದ ಕಾರ್ಯಕರ್ತರು ಹೋಗ್ತಾರೋ ಆವಾಗ ನೀವು ಆಕ್ರಮಣವನ್ನು ಮಾಡ್ತೀರಿ, ನಮ್ಮ ಕಾರ್ಯಕರ್ತರಿಗೆ ಹಲ್ಲೆಯನ್ನ ಮಾಡ್ತೀರಿ. ಇವತ್ತು ನಾವು ನಿಮ್ಮ ಈ ಯಾವುದೋ ಹಲ್ಲೆಗಳಿಗೆ ನಾವು ಹೆದರುವಂತಹ ಸಂಘಟನೆ ಬಜರಂಗಗಳಲ್ಲ ಅಥವಾ ಹಿಂದೂ ಸಮಾಜನಲ್ಲ. 1000 ವರ್ಷದ ಆಕ್ರಮಣದಲ್ಲಿ ನಾವು ಎಲ್ಲವನ್ನೂ ಅನುಭವಿಸಿದ್ದೇವೆ. 1000 ವರ್ಷದಿಂದ ನಿರಂತರವಾಗಿ ಈ ದೇಶದ ಮೇಲೆ ಆಕ್ರಮಣಗಳನ್ನ ಈ ಯಾವ ಮೊಘಲರು, ಯಾವ ಜಿಹಾದಿಗಳು ನಮ್ಮ ಆಕ್ರಮಣವನ್ನು ಮಾಡ್ತಾನೆ ಬಂದ್ರು. ನಮ್ಮ ಶ್ರದ್ಧೆಗೆ, ನಮ್ಮ ಮಠ ಮಂದಿರಗಳಿಗೆ, ನಮ್ಮ ಗೋಮಾತೆಗೆ, ನಮ್ಮ ಅಕ್ಕ ತಂಗಿಯರಿಗೆ ಈ ರೀತಿಯಾಗಿ ಅತ್ಯಾಚಾರಗಳನ್ನ ಮಾಡ್ತಾ, ಅನಾಚಾರಗಳನ್ನ ಮಾಡ್ತಾ, ಆಕ್ರಮಣವನ್ನು ಮಾಡ್ತಾನೆ ಬಂದ್ರು. ಅದನ್ನೆಲ್ಲವನ್ನ ಎದುರಿಸಿದ್ದೇವೆ. ಮತ್ತೆ ಈ ಭಗವಂತ ಜನ ಎತ್ತು ನಿಲ್ಲುವಂತಹ ಕಾರ್ಯವನ್ನ ನಿರಂತರವಾಗಿ ಮಾಡ್ತಾನೆ ಬಂದಿದ್ದೇವೆ. ಒಂದೊಂದು ರೀತಿಯಾಗಿ ಇವತ್ತು ಈ ದೇಶದಲ್ಲಿ ಒಬ್ಬೊಬ್ರು ಈ ಮಣ್ಣನ್ನ ರಕ್ಷಣೆ ಮಾಡಲಿಕ್ಕೆ, ನಮ್ಮ ಶ್ರದ್ಧೆಯನ್ನ ರಕ್ಷಣೆ ಮಾಡಲಿಕ್ಕೆ ಒಬ್ಬೊಬ್ಬ ವೀರ ಪುರುಷರು ಹುಟ್ಟಿ ಬರ್ತಾರೆ. ಈ ದೇಶವನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ನಾವೆಲ್ಲ ಮಾಡಿದ್ದೇವೆ. ಇವತ್ತು ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಮಂಡಳಿ ವಿಫಲತೆಯ ಕಾರಣ ಇವತ್ತು ನಮ್ಮ ಯುವಕರು ತಾವೇ ಸ್ವತಃ ಹೋಗಿ ಹಿಡ್ಕೊಡುವಂತ ಪರಿಸ್ಥಿತಿ ಆಗಿ ಪ್ರಾಣವನ್ನು ಲೆಕ್ಕಿಸದೆ ರಾಡ್ಗಳಿಂದ, ಸ್ಟೆಪ್ನಿಗಳಿಂದ ಮತ್ತೆ ಇತರೆ ಕಬ್ಬಿಣದ ಸಲಾಕೆಗಳಿಂದ ಎಲ್ಲ ಏಟ್ ತಿಂದು ಜೀವವನ್ನ ಪಣವಾಗಿಟ್ಕೊಂಡು ಹೋರಾಟ ಮಾಡುವಂತ ವಿಚಾರ ಬಂದಿದೆ. ಇದನ್ನ ಮೂಲವಾಗಿ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಮಂಡಳಿ ತುಂಬಾ ಸೂಕ್ಷ್ಮವಾಗಿ ತಗೊಳ್ಬೇಕಿದ್ದ. ಏನು ಸ್ಪಾಟ್ಗೆ ಹೋದಂತ ಪೊಲೀಸ್ ಅಧಿಕಾರಿಗಳು ಹೊಡೆದವ್ರನ್ನ ಹಿಡಿದು ಅವ್ರಿಗೆ ಬಡಿದು ತಂದು ಒಳಗಾಕೋದು ಬಿಟ್ಟು, ಯಾರು ಹೊಡೆತ ತಿಂದಿದ್ದಾರೆ, ಚಿಕಿತ್ಸೆಯ ಅವಶ್ಯಕತೆಯಲ್ಲಿದ್ದಾರೆ, ಸಾಂತ್ವನದ ಅವಶ್ಯಕತೆಯಲ್ಲಿದ್ದಾರೆ, ಅವ್ರಿಗೆ ನೀವು ಹೋಗಿ ಹೊಡಿತೀರಾ ಅಂದ್ರೆ ನೀವು ಮಾಡಿರೋ ಈ ತಪ್ಪನ್ನು ಯಾರು ಕ್ಷಮಿಸೋದಕ್ಕಾಗೋದಿಲ್ಲ. ಇದಕ್ಕೆ ಎನ್ಕ್ವೈರಿ ಆಗಲೇಬೇಕು. ಈ ಹಲ್ಲೆಯನ್ನು ಮಾಡಿದಂತ ಅಧಿಕಾರಿಗಳು ಯಾರಿದ್ದೀರಾ, ನೀವು ತಪ್ಪಾರ ಒಪ್ಕೊಳ್ಳಿ, ಇಲ್ಲ ಎನ್ಕ್ವೈರಿಗೆ ಒಳಗಾಗಿ. ಈ ಕೆಲಸನು ಸಂಬಂಧಪಟ್ಟ ಇಲಾಖೆಗೆ ನಾನು ಅರ್ಜಿ ಕೊಡಕ್ಕೆ ಹೇಳಿದ್ದೀನಿ. ಅದನ್ನು ತನಿಖೆ ಮಾಡಿ ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ಅನ್ನೋದು ನನ್ನ 2ನೇ ಒತ್ತಾಯ. ಹಾಗೆ ನಮ್ಮ ಯುವಕರು ಏನು ಗೋರಕ್ಷಣೆ ಮಾಡಕ್ ಹೋಗ್ತೀರಾ, ನೀವು ಇನ್ಮೇಲೆ ಹೋಗಕ್ ಮೊದಲು ಒಂದು SMS ಅನ್ನ ಮಾಡಿ DSPಗಾಗ್ಲಿ SP-ಗಾಗ್ಲಿ ಮೇಲಧಿಕಾರಿಗಳಿಗೆ 2 ಲೈನು ಇಂಥ ಕಡೆ ಹೋಗ್ತಾ ಇದೀವಿ, ನಮ್ಗೆ ರಕ್ಷಣೆ ಕೊಡಿ ಅಂತ ಕೊಟ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೇಳಿ. ಪೊಲೀಸ್ನವ್ರು ಬರ್ದಿದ್ರೆ ಆಮೇಲೆ ಅದಕ್ಕೆ ಅವ್ರಿಗೆ ಏನಿದೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಈ ಮಾಹಿತಿ ನಿಮ್ಗೆ ಗೊತ್ತಿರಲಿ, ಸಣ್ಣ SMS ಹಾಕ್ಬಿಟ್ಟು ಸಾಕು, ಅದು ನಿಮಗೆ ರಕ್ಷಣೆ ಬರುತ್ತೆ. ಮತ್ತೆ ಹೋದವರು ಕೇವಲ ಪೊಲೀಸ್ಗೆ ಅಂತಲ್ಲ, ನಮಗೂ ತಿಳಿಸಿ, ನಮ್ಮಂತವ್ರಿಗೂ ತಿಳಿಸಿ. ನಾವು ನಿಮ್ಗೆ ರಕ್ಷಣೆಗೆ ಏನ್ ಬೇಕೋ ತಕ್ಷಣ ಎಲ್ಲ ಕಡೆ ವ್ಯವಸ್ಥೆ ಮಾಡಕ್ಕೆ ಅವಕಾಶ ಆಗುತ್ತೆ. ಏನ್ ಮಾಡ್ಬೇಕು ಅಂತ ಆ ರಕ್ಷಣೆಯ ವ್ಯವಸ್ಥೆ ರಸ್ತೆ ಒಳಗಡೆಗೆ ತಿಟ್ಟುವಂತಹ ಪವಿತ್ರ ಪುಣ್ಯ ಭೂಮಿನಲ್ಲಿ ಪ್ರತಿಯೊಬ್ಬರ ಮೈಯಲ್ಲೂ ಕೂಡ ಹರಿತಿರ್ತಕ್ಕಂಥದ್ದು ಹಿಂದುತ್ವದ ರಕ್ತ. ಇಲ್ಲಿವರೆಗೂ ಹಲವಾರು ಹಿಂದೂ ಮುಸ್ಲಿಂ ಗಲಾಟೆಗಳಾಗಿತ್ತು. ಆದ್ರೆ ಹಿಂದೂ ಹುಡುಗರನ್ನ ಬಂದು 45 ಜನ ಗುಂಪು ಕಟ್ಟಿಕೊಂಡು ಮೈ ಮುಡ್ತಕ್ಕಂಥ ತಾಕತ್ ಬಂದಿರೋದು ಇವಾಗಲೇ ಈ ಜಿಹಾದಿಗಳಿಗೆ. ಈ ಜಿಹಾದಿ ಸರ್ಕಾರದ ಕಾರಣಕ್ಕೋಸ್ಕರ
ಹಿಂದೂ ಹುಡುಗರು ಮೈ ಮುಟ್ಟೋ ಅಷ್ಟು ದುರಾಂಕಾರ ಬಂದಿದೆಯಲ್ಲ ಬಡ್ಡಿ ಹೈದರಿಗೆ ಬಿಡ್ಬೇಕು ಜನಗಳಿಗೆ. ಬಂಧುಗಳೇ ನೋಡಿ, ಇವತ್ತು ಆಗಿರ್ತಕ್ಕಂಥ ಅಕ್ರಮ ಕಸಾಯಿಖಾನೆಗಳು ಖಂಡಿತವಾಗ್ಲೂ ಬಂದಾಗಲೇಬೇಕು. ಯಾವ ಜಿಹಾದಿಗಳು ನಮ್ಮ ಹುಡುಗರ ಮೈ ಮುಟ್ಟಿದ್ರಲ್ಲ, ಆ ಜಿಹಾದಿಗಳನ್ನ ಜೈಲಲ್ಲಿ ತಂದು ಎಳೆದಾಕಿ ಅವರಿಗೆ ಚರ್ಮ ಸುಲಿತಾರ, ಅಥವಾ ಆ ಕೆಲಸವನ್ನು ಹಿಂದೂಗಳೇ ಮಾಡ್ಬೇಕು, ಪೊಲೀಸ್ ತೀರ್ಮಾನ ಮಾಡಬೇಕು. ಸರ್ಕಾರದಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಹಿಂದೂ ಹುಡುಗರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ, ಗೋಪಾಲಕರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ, ಆ ಪೊಲೀಸ್ ಲಾಟಿಗೆ ಆಗ್ಲೇ ದುರಾಂಕಾರ ಬಂದಿದೆ. ಆ ಹಿಂದೂ ಹುಡುಗರ ಮೈ ಮುಟ್ಟುತ್ತಲ್ಲ ಪೊಲೀಸ್ ಲಾಟಿ. ಆ ಪೊಲೀಸ್ ಲಾಟಿಗೆ ಎಚ್ಚರ ಕೊಡ್ತಿದ್ದೀನಿ, ಇಲ್ಲಿ ಕೇವಲ 2 ವರ್ಷನೇ ಮ್ಯಾಕ್ಸಿಮಮ್, ಆಮೇಲೆ ನಮ್ದೇ ಸರ್ಕಾರ ಬರುತ್ತೆ. ಪೊಲೀಸ್ ಲಾಟಿ ಏನಾದ್ರು ಮತ್ತೆ ಹಿಂದೂಗಳ ಮೈ ಮೇಲೆ ಬಿತ್ತು ಅಂತ ಹೇಳಿದ್ರೆ, ಹಾವಿಗೆ 14-12 ರೋಚ ಇರುತ್ತೆ, ಹಿಂದೂಗಳಿಗೆ ಸಾಯವರೆಗೂ ರೋಚ ಇರುತ್ತೆ. ನಾವು ಈ ಜಿಹಾದಿಗಳನ್ನೂ ಬಿಡೋದಿಲ್ಲ, ಹಿಂದೂಗಳ ಮೈ ಮೇಲೆ ಯಾರನ್ನೂ ಬಿಡೋದಿಲ್ಲ. ಈ ವರ್ಷಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾರೆ. ನಮ್ಮ ಮತಗಳನ್ನು ಮಾಡ್ತಾರೆ. ಜೈ ಶ್ರೀರಾಮ್. ನಮ್ಮನ್ನ ನಾಯಕರನ್ನಾಗಿ ಮಾಡಿ ವೇದಿಕೆಗೆ ಕರೆಸ್ತೀವಿ. ಆದರೆ ನಿಜವಾದ ನಾಯಕರು ನೀವು. ಈ ಬಿಸಿಲಲ್ಲಿ ನಮಗೋಸ್ಕರ ಇಷ್ಟೊತ್ತು ಸಹಕರಿಸಿದ್ದೀರಿ, ನೀವು ನಿಜವಾದ ನಾಯಕರು. ನಾವು ಏನು ಬೇಕಾದರೂ ಆಶ್ವಾಸನೆ ಕೊಡ್ಬೋದು. ನಮ್ಮ ಸೋದರವರು ಹೇಳಿದ್ರು ಮುಂದಿನ ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ ಅಂತ. ಆದರೆ ಅವ್ರು ಗೆದ್ದಾಗ ಕೂಡ ಹಿಂದೂಗಳ ಮೇಲೆ ಯಾವುದು ಕೇಸ್ ತೆಗೆದಿರಲಿಲ್ಲ. ಜಮೀರ್ ಬಂದ ಮೇಲೆ ಎಲ್ಲ ಮುಸ್ಲಿಮ್ಸ್ ಕೇಸ್ ತೆಗೆದು ಮತ್ತೊಂದು ರೌಂಡ್ ಡಿಜೆಲಿ ದಾಳಿ ಮಾಡಿಸ್ತಾರೆ. ಹಾಗಾಗಿ ರಾಜಕೀಯ ಏನಾಗುತ್ತೆ ಅಂದ್ರೆ ಅದೊಂದು ನಂಬರ್ ಗೇಮ್ ಆಗಿರ್ತದೆ. ಅವರು ಎಲ್ಲರಿಗೂ ಸರಿಸಮಾನವಾಗಿ ಹೋಗುವಂಥದ್ದು ರಾಜಕಾರಣಿ ಆಗಿರ್ತದೆ. ಆದ್ರೆ ನಾವು ಹಿಂದೂಗಳು, ನಮಗೆ ಅವಶ್ಯಕತೆ ಇರೋದು ಈ ದೇಶ ಧರ್ಮ ಎಷ್ಟು ಮುಖ್ಯನೋ, ಆ ರಾಜಕೀಯನ್ನು ಅಲ್ಲಿಗೆ ನಮಗೆ ಸಪೋರ್ಟಿವ್ ಆಗಿ ತರ್ಕೊಳ್ಳುವಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೋಬೇಕು ಹೊರತು ಎಲ್ಲದನ್ನೂ ಕೂಡ ನಾವು ರಾಜಕೀಯವರ ಮೇಲೆ ಕೈ ತೋರಿಸೋದು ತಪ್ಪಾಗುತ್ತೆ. ಇವತ್ತು ಕಿತ್ತೂರಿನಲ್ಲಿ ಇಂತಹ ಘಟನೆ ನಡೆದಿದೆ. ಆಕ್ಚುಲಿ ನಾವು ಇಷ್ಟೆಲ್ಲ ಜನ ಸೇರಿದೀವಿ ಯಾರು ನಮ್ಮ ಒಂದು ಸಂರಕ್ಷಣೆಗೆ. ಏನು 5 ಜನ ಅಂತೀರಿ, ಸಾಕಷ್ಟು ಜನಗಳಿಗೆ ಈ ನಡುವೆ ಹಲ್ಲೆ ಆಗಿದೆ. ಬರೀ ಕಿತ್ತೂರು ಅಂತಲ್ಲ, ಜಿಹಾದಿಗಳ ಹಬ್ಬ ಬಂತಂದ್ರೆ ಯಾವ್ದಾದ್ರು ಒಂದು ದೊಡ್ಡ ಘಟನೆಗಳನ್ನ ಈ ಜಿಹಾದಿಗಳು ಮಾಡೇ ಮಾಡ್ತಾರೆ. ಎಲ್ಲಿ ಹೋದ್ರೂ ಕೂಡ ಅವರ ಹಬ್ಬದಲ್ಲಿ ನಮ್ಮನ್ನ ಕ್ರೂರತ್ವವನ್ನು ಮಾಡಿ ಅವರು ನಗನಗುತ್ತಾ ನಮ್ಮ ಬಹುಮಾತೆಯನ್ನು ಕತ್ತರಿಸಿಕೊಂಡು ಹಬ್ಬ ಮಾಡುವಂತ ವಂಶಸ್ಥರಿದ್ದಾರೆ. ಇವತ್ತು ನೀವು ಹೇಳ್ತೀರಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿರುವಂತಹ ಜಮೀರು ಇಡೀ ರಾಜ್ಯವನ್ನೇ ಆಳ್ತಾ ಇದ್ದಾನೆ. ಇಡೀ ದೇಶದಲ್ಲಿ ಜಿಹಾದಿಗಳು ಬೆಳಿಗ್ಗೆ ಕೆಲಸಕ್ಕೆ ಹೋದ್ರೆ ಮಾತ್ರ ಸಾಯಂಕಾಲ ಊಟ ಇದೆ. ಆದ್ರೆ ಕರ್ನಾಟಕದಿಂದ ಇಡೀ ದೇಶಕ್ಕೆ ಜಿಹಾದಿಗಳಿಗೆ ಫಂಡ್ ಸಂಗ್ರಹ ಆಗುತ್ತಂದ್ರೆ ಎಷ್ಟು ಶ್ರೀಮಂತ ರಾಜ್ಯ ಆಗಿರ್ಬೋದು ನಮ್ಮ ಕರ್ನಾಟಕ. ಹಾಗಾಗಿ ನಾವೆಲ್ಲರೂ ಇವತ್ತು ಏನಾಗಿದೆ ಅಂತಂದ್ರೆ ಗೋಹತ್ಯೆ ನಿಷೇಧ ಕಾನೂನುಬದ್ಧ. ಗೋವನ್ನ ಕಡಿಬಾರ್ದು ಅನ್ನೋದು, ಏಕೆಂದ್ರೆ ಇದು ಭಾವೈಕ್ಯತೆಯಿಂದ ನಾವೆಲ್ಲ ಪೂಜೆ ಮಾಡ್ತೀವಿ. ನಾವೆಲ್ಲ ದೇವ್ರ ಸಮಾನದಲ್ಲಿ ಗೋವನ್ನ ಆಗಲೇ ಮಾತಾಡ್ಬೇಕಾದ್ರೆ ಯಾರೇ ಹೇಳ್ತಾ ಇದ್ರು, ಶಿವನಿಗೂ ಕೃಷ್ಣನಿಗೂ ಗಣೇಶನಿಗೂ ಎಲ್ರಿಗೂ ಗಣೇಶ ನಮ್ಮ ಗೋವಿನೇ ದೇವರು ಅಂತ. ಯಾಕಂದ್ರೆ ಅದನ್ನು ಶ್ರದ್ಧೆಯಿಂದ ಪಾಪ ಎಲ್ರಿಗೂ ಹಾಲು ಕೊಡುತ್ತಲ್ವಾ. ಹಾಗಾಗಿ ಇದು ಕಾನೂನುಬದ್ಧವಾಗಿದೆ. ನಾವು ಯಾವ ಸಮಾಜದ ವಿರುದ್ಧವಾಗಿ ಈ ಹೋರಾಟನ ಮಾಡಿಲ್ಲ, ಯಾವುದೇ ಸಮುದಾಯದ ವಿರುದ್ಧ ಹೋರಾಟ ಮಾಡಿಲ್ಲ. ಈ ಒಂದು ರಾಜಕಾರಣದ ಒಂದು ಸಣ್ಣ 6 ವರ್ಷದ ಮಗು ಯಾವೊಬ್ಬ ಮುಸ್ಲಿಂ ಮಹಿಳೆಯ ಮೇಲೆ ಸಣ್ಣದಾಗಿ ಒಂದು ನೀರು ಹಾರಿದಾಗ ತರುಣ್ ಅಂತ ಹೇಳ್ತಕ್ಕಂತಹ ಒಬ್ಬ ಹಿಂದೂ ಕಾರ್ಯಕರ್ತನನ್ನ 50 ಜನ ಹೇಗೆ ಕೊಂದು ಅಲ್ಲಿ ಕೋಮು ಮಾಡಿದ್ರು. ಆಗ ಒಗ್ಗಟ್ಟಾದ ದೆಹಲಿಯ ಜನ ಯಾವ ರೀತಿ ಕಾಣ್ತಿದ್ರು, ಕಿತ್ತೂರಿನ ಮತ್ತು ಹಿಂದೂ ಸಮಾಜ. ಹಾಗಾಗಿ ಇವತ್ತು ಜಿಹಾದಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅಕಸ್ಮಾತ್ ಆಗಿ ಇವತ್ತು 5 ಜನಕ್ಕೆ ಮುಟ್ಟಕ್ಕೆ ಅಂತ ಬಂದಿರ, ಇನ್ನೊಂದ್ಸಲ ಏನಾದ್ರು ಬಂತು ಅಂತ ಕೇಳಿದ್ರೆ ನಿಮ್ಮ ತಲೆಗಳು ಮುಂದೆಗಳು ತುಂಡಾಡ್ತೀವಿ ಅಂತ ನಿಮಗೆ. ಇವತ್ತು ಸಮಾಜವನ್ನ ಎಚ್ಚರಿಕೆಯಿಂದ ಸಮಾಜವನ್ನು ಎಚ್ಚರಿಸುವಂತ ಪ್ರಯತ್ನವನ್ನು ಮಾಡಿದಿರಾ. ಹಿಂದೆ ಶ್ರೀರಾಮನ ವಂಶಸ್ಥನಾದಂತಹ ದಿಲೀಪ ಅಂತ ಹೇಳ್ತಕ್ಕಂಥ ಒಬ್ಬ ರಾಜ ಇದ್ದ. ಆ ರಾಜ